ನಾನು ಮಾಡಿರ್ತಕ್ಕಂಥ ಆಪಾದನೆಯನ್ನು ದಿನೇಶ್ ಅವರೇ, ನಾನು ಮಾಡಿರ್ತಕ್ಕಂಥ ಆಪಾದನೆಯನ್ನು ವಾಪಸ್ ತೆಗೆದುಕೊಳ್ಬೇಕು. ನಾನು ರಾಜ್ಯಪಾಲರು ಇಲ್ಲಿ ಭಾಷಣ ಮಾಡಿದ ದಿವಸ ಅವರು ಇಲ್ಲಿಂದ ಓಡಿ ಹೋದರು ಅನ್ನೋ ಶಬ್ದ ಉಪಯೋಗ ಮಾಡಿದ್ದಕ್ಕೆ ಅದನ್ನು ವಾಪಸ್ ಪಡಿಬೇಕು ಅಂಥೇಳಿ ನನಗೆ ಸೂಚನೆ ಮಾಡಿದ್ದೀರಿ, ಒತ್ತಾಯ ಮಾಡಿದ್ದೀರಿ, ವಿನಂತಿ ಒತ್ತಾಯ ಮಾಡಿದ್ದೀರಿ ಅಂಥೇಳಿ ನಾನು ಭಾವಿಸ್ಕೊಂಡೆ. ಮೊನ್ನೆ ಬೆಲ್ಲದವರು ಭಾಳ ಸೆಕ್ಷನ್ಸ್ ಅನ್ನು ಕೋಟ್ ಮಾಡಿ ಯಾವ್ಯಾವ ಯಾರ್ಯಾರು ಕೂಡ ಏನು ಮಾತಾಡಿದ್ರು ಅದನ್ನು ಕೊಡ್ರಿ ಅಂತ ಕೇಳಿದ್ರು. ಯಾಕೆ ನಮ್ಮನ್ನ ಕೇಳ್ತೀರಿ ನೀವು? ನಿಮ್ಮ ಹೋಮ್ ಮಿನಿಸ್ಟ್ರಿನ ಕೇಳ್ಬೋದಲ್ಲ. ನಿಮಗೆ ಪೇಚಿಗೆ ಬಂತು ಅಂದ್ರ ಎದ್ದು ಗಲಾಟೆ ಮಾಡ್ತೀರಿ. ಅವ್ರು ದಿಕ್ ತಪ್ಪಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದೇನು? ನೋ, ದಿಸ್ ಇಸ್ ನಾಟ್ ಗುಡ್. ಫೋನ್ ಬರ್ತಾ ಇದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಸದನದ ಹಾಗಾಗಿ ನಾವು ಎಕ್ಸ್ಪ್ಲನೇಷನ್ ಕೇಳ್ತಾ ಇದೀವಿ. ಎಕ್ಸ್ಪ್ಲನೇಷನ್ ಇನ್ಯಾರು ಕೊಡ್ಬೇಕಾಗಿಲ್ಲ. ಅವ್ರು ಮಾತಾಡಿದ್ದಕ್ಕೆ ಮಾನ್ಯ ಅಧ್ಯಕ್ಷರೇ, ನಾವು ಮಾತನಾಡುವಾಗ ತಾವು ಕೂತ್ ಕೇಳ್ರಿ, ನೀವು ಅದಕ್ಕೆ ಉತ್ತರ ಹೇಳ್ರಿ, ಮತ್ತು ಅದಕ್ಕೆ ಪ್ರಶ್ನೆ ಕೇಳ್ರಿ. ನಾವು ನೀವು ಏನು ಹೇಳ್ತೀರಿ ಅದನ್ನ ಕೂತ್ ಕೇಳ್ತೀವಿ. ಅದಕ್ಕೆ ನಮ್ಮ ಹತ್ರ ಏನು ಸಬೂಬ್ ಐತಿ ಅದನ್ನು ಕೊಡ್ತೀವಿ. ಈಗ ನಾನು ಮಾಡಿರ್ತಕ್ಕಂಥ ಆಪಾದನೆ ಬಗ್ಗೆ ಮಾನ್ಯ ಅಶೋಕ್ ಅವರು ವಾಪಸ್ ತೆಗೆದುಕೊಳ್ಬೇಕು. ನೋಡಿ, ಈ ವಿಷಯ ಇವತ್ತು ಅತ್ಯಂತ ತೀವ್ರಗತಿಯಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಸಂಪೂರ್ಣ ದಕ್ಷಿಣ ಭಾರತದೊಳಗೆ ಚರ್ಚೆ ನಡೆದಿದೆ. ರಾಜ್ಯಪಾಲರು ಸರ್ಕಾರಗಳ ಜೊತೆಗೆ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಈ ಫೆಡರಲ್ ವ್ಯವಸ್ಥೆ ಮೇಲೆ ರಾಜ್ಯಪಾಲರ ವರ್ತನೆಗಳು ಯಾವ ರೀತಿಯಾಗಿ ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡಿಸ್ತಾ ಇವೆ, ಇವೆಲ್ಲ ಚರ್ಚಾ ವಸ್ತುಗಳಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೂ ಹೋಗಿದೆ. ಇರಲಿ, ಅದು ನಾನು ಆ ವಿವರಕ್ಕೆಲ್ಲ ಸಂದರ್ಭ ಬಂದಾಗ ಮತ್ತೆ ನೀವು ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಅಂದರೆ ಒಂದು ಚರ್ಚೆನೇ ಆಗಲಿ, ಅದು ಆ ವಿಷಯನೇ ಚರ್ಚೆ ಆಗಲಿ. ಆ ವಿಷಯ ಚರ್ಚೆ ಆಗಿ ನಾವು ಕೊಡೋಣಂತೆ, ಇಲ್ಲಂತಲ್ಲ. ನಾನೇನು ಆಪಾದನೆ ಮಾಡಿದ್ದೇನೆ, ಆ ಆಪಾದನೆ ಸಂಪೂರ್ಣವಾಗಿ ಇಂದಿನ ಸನ್ನಿವೇಶದಲ್ಲಿ ಸಮಂಜಸವಾಗಿರ್ತಕ್ಕಂಥದ್ದು. ಇಲ್ಲದೆ ಹೋದರೆ ರಾಜ್ಯಪಾಲರು ಸಂವಿಧಾನವನ್ನು ಉಲ್ಲಂಘಿಸಲು ಸಾಧ್ಯವೇ? ರಾಜ್ಯಪಾಲರು ನಮ್ಮ ಸಂವಿಧಾನದ ಅನುಚ್ಛೇದನಗಳನ್ನು ಅಲಕ್ಷಿಸೋದಕ್ಕೆ ಸಾಧ್ಯವೇ? ಯಾವುದು ಪ್ರೆಷರು, ಯಾವುದು ಒತ್ತಡ, ಎಲ್ಲಿಂದ ಒತ್ತಡ? ಇವೆಲ್ಲವುಗಳ ಸನ್ನಿವೇಶ ಇದೆ. ಹಾಗೂ ಅವ್ರೇನು ಕೇಳ್ತಾ ಇದ್ದಾರಲ್ಲ, ಅವರ ಮೂಲಗಳಿಂದ ತರಿಸ್ಕೊಳ್ಳಿ. ನಾವು ಅದನ್ನು ಪ್ರಯತ್ನ ಮಾಡಿ ನಿಮಗೆ ಏನು ಒದಗಿಸ್ಬೇಕೋ ಒದಗಿಸೋಣ. ಆದರೆ ನೀವು ಇದು ತಪ್ಪು, ಇದನ್ನು ವಾಪಸ್ ತೆಗೆದುಕೊಳ್ರಿ. ಯಾಕೆ? ಅದ್ರ ಬದಲಿ ಒಂದು ರಾಜ್ಯದ ಅತ್ಯಂತ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕರಾಗಿ ತಾವು ತನಿಖೆ ಆಗಲಿ ಅಂತ ಕೇಳ್ರಿ. ದಟ್ ಈಸ್ ಸಮಥಿಂಗ್. ಅದನ್ನು ಬಿಟ್ಟು ನೀವು ಇದನ್ನು ವಾಪಸ್ ತಗೊಳ್ರಿ, ನೀವು ಆಪಾದನೆ ಮಾಡಿದಿರಿ. ಆಪಾದನೆ ಯಾರ ಮೇಲೆ ಮಾಡಿದೆ? ನಾನು ಆಪಾದನೆ ನಮ್ಮ ರಾಜ್ಯಪಾಲರ ಮೇಲೆ ಮಾಡಿದೆ. ನೀವು ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡಲ್ವಾ? ತಗೊಳ್ರಿ ಅಂತ ಹೇಳ್ತೇವೆ. ನಾವು ಅದನ್ನು ಸಾಬೀತುಗೊಳಿಸ್ತೇವೆ. ಅದು ನೀವೇನು ಆಪಾದನೆ ಮಾಡಿದರೆ ಅದು ಸುಳ್ಳು ಅಂತೇಳಿ ನೀವು ಸಾಬೀತು ಮಾಡಬೇಕು. ನೀವಲ್ಲ, ನಿಮ್ಮ ಗೃಹ ಮಂತ್ರಿಗಳು
ಗೃಹ ಇಲಾಖೆಯವರು, ಐ ಮೀನ್ ಹೋಮ್ ಮಿನಿಸ್ಟ್ರಿ, ನಾ ಆವಾಗಲೂ ಅದನ್ನೇ ಹೇಳಿದ್ದೆ, ಈಗೂ ಅದನ್ನೇ ಹೇಳ್ತೀನಿ. ಹೋಮ್ ಮಿನಿಸ್ಟ್ರಿ ಶುಡ್ ಹ್ಯಾವ್ ಕಮ್ ಔಟ್ ವಿತ್ ಎ ಕಮ್ಯುನಿಕೇಶನ್. Rajbhavan would have come with a communication that there is no calls from Home Ministry. ಯಾಕೆ ಒಂದು ವಾರ ಆಯ್ತಲ್ಲ, ವೈ ಆರ್ ಯು ಕೀಪಿಂಗ್ ಕ್ವೈಟ್? ನಾನು ಈ ಪ್ರಶ್ನೆಯನ್ನು ನೀವೇನು ನನಗೆ ಕೇಳ್ತಿರಲ್ಲ, ಅದಕ್ಕೆ ನಾನು ಅವ್ರನ್ನ ಕೇಳ್ತೇನೆ. ದೇ ಶುಡ್ ಹ್ಯಾವ್ ಆಲ್ರೆಡಿ ಬೈ ದಿಸ್ ಟೈಮ್ ಗಿವನ್ ಕ್ಲಾರಿಫಿಕೇಶನ್. ಬೆಲ್ಲದ ಯಾಕೆ ಅವಸರ ರೀ? ಯಾಕೆ ಅವಸರ? ಮಾತಾಡ್ಲಿ. ಅದಕ್ಕೆ ನಾನು ಐ ಆಮ್ ಆಲ್ಸೋ ಈಕ್ವಲಿ anxiously waiting for the response of both the places, Rajbhavan as well Home Ministry. And today whatever is happening in South India is because of the interference of the central government through governors, and that's why all this things happening. Tamil Nadu ತಗೊಳ್ರಿ, ಕೇರಳ ತಗೊಳ್ರಿ. ಪಾಯಿಂಟ್ ಆಫ್ ಆರ್ಡರ್, ಮಾನ್ಯ ಸಭಾಧ್ಯಕ್ಷರ, ಒಂದು ಪಾಯಿಂಟ್ ಆಫ್ ಆರ್ಡರ್ ಇದೆ ಹೇಳಿ. ನಾನು ಹೇಳ್ತೀನಿ, 95 ಸರ್ಕಾರಗಳನ್ನ ಜನಗಳಿಂದ ಆಯ್ಕೆ ಸರ್ಕಾರಗಳನ್ನ ವಜಾ ಮಾಡಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಇವರೆಷ್ಟು ಇಂಟರ್ಫರೆನ್ಸ್ ಆಗಿದ್ರು? ಇವ್ರ ಸರ್ಕಾರ ನಡೆಸಬೇಕಾದ್ರೆ ಎಷ್ಟು ಇಂಟರ್ಫರೆನ್ಸ್ ಆಗಿದ್ರು? ಇಂದಿರಾ ಗಾಂಧಿ ಈ ದೇಶದಲ್ಲಿ ಚರ್ಚೆ ಮಾಡೋದು ಜನ ನೋಡಿದ್ದಾರೆ. 77 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಚರ್ಚೆ ಆಗ್ಬೇಕಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.